ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಕರ್ನಾಟಕ ರಾಜ್ಯ ಒಂದು ಗೌರ್ಮೆಂಟ್ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಅಧಿಕಾರವನ್ನು ವಹಿಸಿಕೊಂಡ ಬಳಿಕ ಇದೀಗ ಡಿ ಕೆ ಶಿ ಸಂಪುಟದ ಸಚಿವ ಸ್ಥಾನ ಇದೀಗ ಫೈನಲ್ ಲಿಸ್ಟ್ ಆಗಿದೆ. ಇದರ ಬೆನ್ನಲ್ಲೇ ಮುಖಾಮುಖಿಯಾಗಿರುವಂಥ ಶಾಸಕರ ಹೆಸರನ್ನು ಕೈಬಿಟ್ಟು ಇವತ್ತು ಹೊಸ ಶಾಸಕರನ್ನು ನೇಮಕಗೊಂಡಿದ್ದಾರೆ. ಅದರಲ್ಲಿ ಪ್ರದೀಪ್ ಈಶ್ವರ್ ಅವರ ಹೆಸರು ಕೂಡ ಬರ್ತಾ ಇರುವಂಥದ್ದು. ಸೊ ಬನ್ನಿ ಇದರ ಕ್ಲಾರಿಟಿಯ ವಿಡಿಯೋವನ್ನು ನೋಡ್ಕೊ ಹೋಗೋಣ. ಈ ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದಂತಹ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆಯನ್ನು ಕೊಡಿಸಿ ತಾನು ಅಧಿಕಾರವನ್ನು ವಹಿಸ್ಕೊಂಡು CM ಆಗೇ ಬಿಟ್ಟರು. ಆದರೆ ಆಗ್ತಿದ್ದಂತೆ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ಗೆ. ಶಾಸಕ ಸ್ಥಾನದಲ್ಲೇ ಇವತ್ತು ಮುಖಾಮುನಿಸು ಜೋರಾಗಿದೆ. ಸಚಿವರಲ್ಲಿ ಗೊಂದಲಗಳು ಸೃಷ್ಟಿಯಾಗಿದೆ. ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಹಿರಿಯ ಒಂದು ಪ್ರಭಾವಿ ನಾಯಕರುಗಳು ಪಟ್ಟು ಹಿಡಿದಿದ್ದು ಪ್ರಭಾವಿಗಳನ್ನು ಕೈಬಿಟ್ಟು ಡಿ ಕೆ ಶಿವಕುಮಾರ್ ಈ ರೀತಿಯ ಒಂದು ಹುನ್ನಾರವನ್ನು ಮಾಡಿದ್ರ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಜೊತೆ ಆಪ್ತರಾಗಿ ಸಚಿವ ಕೆಲಸವನ್ನು ಮಾಡಿದಂಥವರೆಲ್ಲರನ್ನು ಕೂಡ ಡಿ ಕೆ ಶಿವಕುಮಾರ್ ಸಚಿವ ಸ್ಥಾನ ಕೊಡದೆ ಕೈಬಿಟ್ಟಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಮಾಡಿದಂತಹ ಒಂದು ದೊಡ್ಡ ಎಡವಟ್ಟಾಗಿದೆ. ಇದೀಗ ಡಿ ಕೆ ಶಿವಕುಮಾರ್ ಹೊಸ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದು ಸಚಿವ ಸ್ಥಾನಕ್ಕೆ ಹೊಸ ಶಾಸಕರನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಪ್ರದೀಪ್ ಈಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿ ಪ್ರಪ್ರಥಮ ಬಾರಿಗೆ ಶಾಸಕನಾಗಿ ಆಯ್ಕೆಯಾದಂತಹ ಪ್ರದೀಪ್ ಈಶ್ವರ್ ಇವತ್ತು ಮಂತ್ರಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಪ್ರಭಾವಿ ನಾಯಕರು ಹಾಗೆಯೇ 2-3 ಬಾರಿ ಶಾಸಕ ಸ್ಥಾನವನ್ನು ಅಲಂಕರಿಸಿದಂಥ ಅವರಿಗೆ ಸಚಿವ ಸ್ಥಾನ ಇಲ್ಲ, ಮಂತ್ರಿ ಸ್ಥಾನ ಇಲ್ಲ ಅನ್ನೋದು ಬೇಸರವನ್ನು ಹೊರಹಾಕಿದ್ದು ಇವತ್ತು ಪ್ರದೀಪ್ ಈಶ್ವರ್ ಅವರ ಮಂತ್ರಿ ಸ್ಥಾನಕ್ಕೆ ಹೆಸರು ಕೊಟ್ಟು ಕೇಳುತ್ತಿದ್ದಂತೆ ಮುಖಾಮುನಿಸು ಜೋರಾಗಿದ್ದು ಜಿದ್ದಾಜಿದ್ದಿ ಜೋರಾಗಿದೆ. ಪಕ್ಷವನ್ನು ಬಿಡುವ ನಿರ್ಧಾರವನ್ನು ಶಾಸಕರು ಮಾಡ್ತಾ ಇದ್ದಾರೆ. ಸಚಿವರು ಕೂಡ ಆ ಖಾತೆ ಬೇಕು, ಈ ಖಾತೆ ಬೇಕು ಅಂತ ಗೊಂದಲದಲ್ಲಿ ಇದ್ದಾರೆ. ಇವೆಲ್ಲವನ್ನು ಡಿ ಕೆ ಸಿ ಯಾವ ರೀತಿ ಎದುರಿಸ್ತಾರೆ ಅನ್ನೋದು ನೋಡಬೇಕು. ಆದರೆ ಡಿ ಕೆ ಶಿವಕುಮಾರ್ ತೂಗತ್ತೆಯಂತೆ ತಕ್ಕಡಿಯಲ್ಲಿ ಸರಿಸಮಾನವಾಗಿ ತೂಗಬೇಕೆ ಹೊರತು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ರು ಶಾಸಕರಿಗೆ ಬೇಸರವನ್ನು ತರಿಸಿದೆ. ಹಿರಿಯ ಶಾಸಕರನ್ನು ಬಿಟ್ಟರು, ಹಳೆಯ ಆಳುಬರನ್ನು ಬಿಟ್ಟು ಹೊಸಬರನ್ನ ಅವಕಾಶವನ್ನು ಕೊಡಬೇಕಿತ್ತು. ಕೊಟ್ಟವರಿಗೆ ಕೊಟ್ಟು ಸಿದ್ದರಾಮಯ್ಯ ಅವರ ಆಪ್ತರಾಗಿದ್ದವರನ್ನು ಕೈಬಿಟ್ಟಿದ್ದು ನಿಜಕ್ಕೂ ಇದು ಡಿ ಕೆ ಶಿ ಮಾಡಿದ ದೊಡ್ಡ ಎಡವಟ್ಟು ಅಂತಲೇ ಹೇಳ್ಬೋದು. ಇದೀಗ ಪ್ರದೀಪ್ ಈಶ್ವರ್ಗೆ ಸಚಿವ ಸ್ಥಾನಕ್ಕೆ ಸಿಕ್ಕಿರುವಂಥದ್ದು ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ವಿರೋಧಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದು ತಪ್ಪು. ಪ್ರದೀಪ್ ಈಶ್ವರ್ ಅವರು ಮೊದಲ ಬಾರಿ ಗೆದ್ದಂಥ ಶಾಸಕನಾಗಿ ಗೆದ್ದಿರುವಂಥದ್ದು. ಆದರೆ ಪ್ರದೀಪ್ ಈಶ್ವರ್ಗೆ ಮಂತ್ರಿ ಸ್ಥಾನ ಹೇಗೆ ಸಿಕ್ತು? ಪ್ರದೀಪ್ ಈಶ್ವರ್ ಏನಾದರೂ ಅವರ ಮನವೊಲಿಸಿದ್ರ, ಪ್ರಯತ್ನ ಪಟ್ರ ಅಂತ ಹೇಳಿ ಬಕೀಟ್ ಹಿಡಿದ್ರ ಅಂತೇಳಿ ಇಲ್ಲ ಸಲ್ಲದ ವಿಚಾರವನ್ನು ಮಾತನಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಜೊತೆ ಯಾರು ಕ್ಲೋಸ್ ಆಗಿರ್ತಾರೆ ಅವ್ರನ್ನ ಮಾತ್ರ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು. ಮೊದಲ ಬಾರಿ ಗೆದ್ದಿರುವಂತಹ ಪ್ರದೀಪ್ ಈಶ್ವರ್ಗೆ ಮಂತ್ರಿ ಸ್ಥಾನ ಸಿಕ್ಕಿದೆ ಅಂದರೆ 2-3 ಬಾರಿ ನಾವು ಸೈಕಲ್ ಹೊಡ್ಕೊಂಡು ಕೂತಿದ್ವಿ, ನಮಗೆ ಯಾಕೆ ಕೊಡ್ತಾ ಇಲ್ಲ? ಹಾಗಿದ್ರೆ ಡಿ ಕೆ ಶಿವಕುಮಾರ್ ನಮಗೆ ಮೋಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಪಕ್ಷವನ್ನು ಬಿಡುವಂಥ ನಿರ್ಧಾರವನ್ನು ಕೆಲವೊಂದಿಷ್ಟು ಶಾಸಕರು ಸಚಿವರು ಮಾಡ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ದೊಡ್ಡ ಹೊಡೆತವನ್ನು ಕೊಡುವಂಥದ್ದು. ಸೊ ಇವೆಲ್ಲವನ್ನು ನೋಡ್ತಾ ಇರುವಂಥ ಹೈಕಮಾಂಡ್ ಡಿ ಕೆ ಶಿ ವಿರುದ್ಧ ಈ ರೀತಿ ಮಾಡಿದ್ವಲ್ಲ, ಡಿ ಕೆ ಶಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬಾರ್ದಿತ್ತು, ಸಿದ್ದರಾಮಯ್ಯನವರು ಇದ್ದಿದ್ರೆ ಅಧಿಕಾರದಲ್ಲಿ ಇದ್ದರೆ ನಿಜಕ್ಕೂ ಪಕ್ಷ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು ಅನ್ನುವ ಮಾತು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಆಗಿರುವಂಥ ರಾಹುಲ್ ಗಾಂಧಿ ಅವ್ರನ್ನ ಇವತ್ತು ಮಾತುಕತೆ ಜೋರಾಗಿದೆ. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರನ್ನ ಕಂಪ್ಲೀಟ್ 5 ವರ್ಷ ಆಡಳಿತವನ್ನು ನಡೆಸಿ ಅಂತ ಹೇಳ್ಬೋದಿತ್ತು. ಆದರೆ ಡಿ ಕೆ ಶಿವಕುಮಾರ್ಗೆ ಅನುಭವವೇ ಇಲ್ಲ. ಅವರನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿ ಅಧಿಕಾರದ ಆಸೆಯಿಂದ ಶಾಸಕರನ್ನು ತೊರೆಯುವ ಪರಿಸ್ಥಿತಿ ಅವರಿಗೆ ಎದುರಾಗಿದೆ. ಇದೀಗ ಶಾಸಕರಾಗಿ ಎಲ್ಲರೂ ಕೂಡ ವಿರುದ್ಧವಾಗಿ ನಡೀತಾ ಇರುವಂಥ ವಿಚಾರವೂ ಕೂಡ ಭಾರಿ ಸದ್ದು ಆಗ್ತಾ ಇರುವಂಥದ್ದು. ಸದ್ಯ ಮಿನಿಸ್ಟರ್ ಸ್ಥಾನವನ್ನು ಪ್ರದೀಪ್ ಈಶ್ವರ್ಗೆ ಕೊಟ್ಟಿದ್ದು ನಿಜಕ್ಕೂ ಬೇಸರ ಹೊರಹಾಕಿದ್ದಾರೆ ಶಾಸಕರೆಲ್ಲರೂ. ಸೊ ಪ್ರದೀಪ್ ಈಶ್ವರ್ ಏನು ಅವರ ವರ್ಕ್ ಏನು, ಅವರು ಮಾಡಿರುವಂಥ
ಕಾರ್ಯಗಳೇನು ಬಂದಂಥ ಮೊದಲಿಗೆ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದೀರಿ ಅಂದರೆ ನಿಮ್ಗೆ ಆ ಮಂತ್ರಿ ಸ್ಥಾನ ಪಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು, ಬಕೆಟ್ ಹಿಡಿಬೇಕಾ ಅಂತೆಲ್ಲ ಪ್ರಶ್ನೆಯನ್ನು ಮಾಡಿದ್ದಾರೆ. ಸದ್ಯ ಮೇಲ್ನೋಟಕ್ಕೆ ಇದು ಭಾರಿ ಚರ್ಚೆ ಆಗಿರುವಂಥದ್ದು. ಫೈನಲ್ ಲಿಸ್ಟ್ ಕೂಡ ಆಗಿ ಹೋಗಿದೆ ಮಂತ್ರಿ ಲಿಸ್ಟ್ಗೆ. ಸೊ ಸಚಿವ ಸ್ಥಾನದ ಕೊನೆಯ ಹಂತ ಮುಗ್ದು ಹೋಗಿದೆ, ಫೈನಲ್ ಲಿಸ್ಟ್ ಕೂಡ ಬಂದಿರುವಂಥದ್ದು. ಸೊ ಫೈನಲ್ ಲಿಸ್ಟಲ್ಲಿ ಪ್ರದೀಪ್ ಈಶ್ವರ್ ಹೆಸರು ಕೇಳಿ ನಿಜಕ್ಕೂ ಶಾಕ್ ಆಗಿದ್ದಾರೆ ಶಾಸಕರು. ಸೊ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಾರೆ ಡಿ ಕೆ ಶಿವಕುಮಾರ್ಗೆ ಅಂತ ಹೇಳಿದ ತಪ್ಪಾಗಲಾರ್ದು. ಸೊ ಈ ರೀತಿಯ ಹುನ್ನಾರ ಮಾಡಿದ್ರ ಏನಾದ್ರು ಅಂತ ಡಿ ಕೆ ಶಿವಕುಮಾರ್ಗೆ ಕ್ಯಾಕರಿಸಿ ಬಹಳ ಜನ ಬೈಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಸಚಿವ ಸ್ಥಾನ ಸಿಕ್ಕಿದ್ರು ಕೂಡ ಆ ಖಾತೆ ಬೇಕು ಈ ಖಾತೆ ಬೇಕು ಅಂತ ಹೊಡೆದಾಡ್ತಾ ಇದ್ದಾರೆ. ಸದ್ಯ ಮುಖ್ಯಮಂತ್ರಿಗಳು ಭಾಳ ಸಂಧಾನವನ್ನು ಮಾಡುವಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಜನಗಳಿಗೆ ಯೋಚನೆ ಕೊಡಬೇಕು, ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನೋದರಲ್ಲಿ ಬ್ಯುಸಿ ಇಲ್ಲ. ಸೊ ಇವರೆಲ್ಲರೂ ಕೂಡ ಅಧಿಕಾರಕ್ಕಾಗಿ ಪಣ ತೊಡ್ತಾ ಇದ್ದಾರೆ, ಅಧಿಕಾರಕ್ಕಾಗಿ ಹೊಡೆದಾಡ್ತಾ ಇದ್ದಾರೆ. ಸೊ ಜನ ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇವರಿಗೆ ಪಾಠವನ್ನು ಕಲಿಸ್ತಾರೆ ಅನ್ನೋದು ನಾವು ನೋಡ್ಬೋದು. ಸೊ ನೋಡೋಣ ಅಲ್ಲಿವರೆಗೂ ಏನು ಆಗುತ್ತೆ ಮುಂದಿನ ಬೆಳವಣಿಗೆ ಅನ್ನೋದನ್ನು. ಸೊ ಸದ್ಯಕ್ಕೆ ಇದೀಗ ಸಚಿವ ಸ್ಥಾನವನ್ನು ಪ್ರದೀಪ್ ಈಶ್ವರ್ ಪಡ್ಕೊಂಡಿದ್ದಾರೆ. ಸೊ ಏನು ಆಗುತ್ತೆ ಇದರ ಬೆಳವಣಿಗೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ನೀವು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಹೊಸ ವೀಡಿಯೋಗಳಿಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.